ನನಗೊಂದು ಬೇಡಿಕೆ ಏನಂದರೆ ಇದನ್ನು ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಸುರ್ಜೇವಾಲಾಜಿ ನಿನ್ನೆ ಬಂದು ಬ್ರೀಫಾಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಹೇಳಿದರೆ ನಮಗೂ ಕೂಡ ಹೇಳಿದ್ದಾರೆ 90 ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಭಾಳ ಲೇಟ್ ಅಂದರೆ 120 ದಿವಸ ಅಂತ ಹೇಳಿದ್ದಾರೆ. ಅದು ಗಲ್ಲು ಶಿಕ್ಷೆ ಅಂತ ನೇರವಾಗಿ ಹೇಳೋಗೆ ನಾನು ಅದನ್ನು ದಿವಸ ಕಾಯ್ತಾ ಇದ್ದೀನಿ. ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ, ಗಲ್ಲು ಶಿಕ್ಷೆನೇ ಬೇಕಂತ ಹೇಳಿದ್ದಾರೆ. ಆ ರೀತಿ ಎಲ್ಲ ನಮ್ಮ ಮಂತ್ರಿಮಂಡಲಗಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕಾನೂನು ಸಚಿವರಲ್ಲಿ ಎಲ್ಲ ಮಂತ್ರಿಮಂಡಲಕ್ಕೆ ನಾವು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಎಲ್ಲಿವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಇದು ಬೆನ್ನಿಗೆ ಈಗ ಬಂದಿರ್ರಿ, ಇದೇ ರೀತಿ ನನಗೆ ಆ ಒಂದು ನ್ಯಾಯ ಸಿಗುವವರೆಗೂ ನಾನು ಇರಬೇಕಂತೇಳಿ ಕೇಳ್ಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಿಕೆ ಮತ್ತು ನಿಮಗೇನಾದರೂ ನಾನು ಎಲ್ಲರೂ ತಪ್ಪು ಹೇಳಿಕೆ ದುಃಖದಾಗ ಯಾವುದರ ನಾನು ಕೆಲವೊಂದು ಘಟನೆಗಳಾಗ್ಯಾವೆ ಅದಕ್ಕೆ ನಾನು ಹೇಳಿದ್ದೀನಿ. ಇವಾಗೂ ಕೂಡ ಅದಷ್ಟು ಏನಾಗಿದ್ದೀನಿ. ಆದಷ್ಟು ನಾನೇನಾರ ತಪ್ಪು ಯಾರಿಗಾದ್ರೂ ಕೂಡ ನಾನು ಹೇಳಿಕೆ ತಮಗೆ ಅನಿತಾ ಭಾವಿಸ್ಬಾರ್ದು, ಯಾರೋ ಹೆಸರು ತೊಗೊಂಡಿದ್ರು ಕೂಡ ಅದು ನನ್ನ ಕ್ಷಮೆ ಇರಲಿ. ಆ ದುಃಖದಾಗ ನಾನು ಹೇಳೇನಿ. ದಯಮಾಡಿ ಎಲ್ಲರೂ ಕೂಡ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜುಗರ ತರುವಂಥದ್ದು ವ್ಯವಸ್ಥೆ ಏನಾದರೂ ಬಂದಿದ್ರು ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದಲ್ಲ, ಇಡೀ ರಾಜ್ಯದಿತ್ತು. ಅದಕ್ಕೆ ನನ್ನ ಕಡೆ ಈಗ ಸ್ವಂತ ಹೇಳಿರಿ, ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು, ನನಗೆ ಭದ್ರತೆ ಕೊಡಬೇಕು. ಮುಂದೂ ಕೂಡ ಫಾಸ್ಟ್ ಟ್ರ್ಯಾಕ್ನಲ್ಲಿ 90 ದಿವಸಗಳ ಇಲ್ಲ 120 ದಿವಸನಾಗ ಅದು ಆದೇಶ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ತೀನಿ. ಆದಷ್ಟು ಎಷ್ಟು ಜಾಗ್ರತೆ ಆಗುತ್ತೆ 20 ಒಳಗಡೆ ಮಾಡ್ತಾರೆ.